ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಥೈರಾಯ್ಡ್ ಪ್ರಾಬ್ಲಮಿಂದ ತುಂಬ ಮಹಿಳೆಯರು ಸಫರ್ ಆಗ್ತಾನೆ ಇದ್ದೀರಾ. ಥೈರಾಯ್ಡ್ ಪ್ರಾಬ್ಲಮಿಂದ ಎಷ್ಟು ಮಹಿಳೆಯರು ಸಫರ್ ಆಗ್ತಾ ಇದ್ದಾರೆ ಅಂದರೆ ಇಂಡಿಯಾದಲ್ಲಿ ಮಾತ್ರ 42 ಮಿಲಿಯನ್ ವುಮೆನ್ ಸಫರ್ ಆಗ್ತಾ ಇದ್ದಾರೆ ಥೈರಾಯ್ಡ್ ಪ್ರಾಬ್ಲಮ್ ಇಂದ. ಈ ಥೈರಾಯ್ಡ್ ಹೆಂಗ್ ಬರುತ್ತೆ, ಯಾಕೆ ಬರುತ್ತೆ, ಮತ್ತೆ ಈ ಥೈರಾಯ್ಡ್ನ ಹೆಂಗೆ ನ್ಯೂಟ್ರಿಷನ್ ಫುಡ್ ಇಂದ ಸರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನ್ಯೂಟ್ರಿಷನ್ ಹ್ಯಾಬಿಟ್ ಅಲ್ಲಿ ಹೆಂಗ್ ಬೆಳಿಬೇಕು, ಯಾವ ತರ ಫುಡ್ ತಗೋಬೇಕು, ಹೆಂಗ್ ಲೈಫ್ ಸ್ಟೈಲ್ ನ ಹೆಲ್ತಿಯಾಗಿ ಲೀಡ್ ಮಾಡಬೇಕು ಅಂತ ಡೈಲಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಹಾಕ್ತಾನೆ ಇದೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥೈರಾಯ್ಡ್ ಅಲ್ಲಿ ಎಷ್ಟು ಟೈಪ್ ಐತೆ ಅಂಡ್ ಕಾಸಸ್ ಆಫ್ ಥೈರಾಯ್ಡ್ ಗೆ ಏನೇನಂತ ಹೇಳ್ತೀನಿ ನೋಡಿ. ಥೈರಾಯ್ಡ್ ಬಂದು ಥ್ರೋಟ್ ಮುಂದೆ ಬಟರ್ಫ್ಲೈ ಶೇಪ್ ಅಲ್ಲಿ ಇರುತ್ತೆ. ಈ ಥೈರಾಯ್ಡ್ ಬಂದು ಕತ್ ಮುಂದೆ ಒಂದು ಲೇಯರ್ ಆಗಿ ಫಾರ್ಮ್ ಆಗಿರುತ್ತೆ. ನೀವು ನಾರ್ಮಲ್ ಆಗಿ ಇರೋ ಕತ್ತುಗೂ ಥೈರಾಯ್ಡ್ ಇರೋ ಕತ್ತು ಸ್ವಲ್ಪ ದಪ್ಪದಾಗ ಕಾಣಿಸುತ್ತೆ. ಅವಾಗ ಈಸಿಯಾಗಿ ಸ್ವಲ್ಪ ಐಡೆಂಟಿಫೈ ಮಾಡ್ಬೋದು ಥೈರಾಯ್ಡ್ ಸ್ವಲ್ಪ ಸ್ಟಾರ್ಟ್ ಆಗೈತೆ ಅಂತ. ಎಲ್ರಿಗೂ ಥೈರಾಯ್ಡ್ ಇರಲ್ಲ, ಕತ್ ದಪ್ಪ ಇರುತ್ತೆ ಅಂದಿದ ತಕ್ಷಣ. ಥೈರಾಯ್ಡ್ ಅಂದ್ರೆ ಈ ಸಿಂಪ್ಟಮ್ಸ್ ಫಸ್ಟ್ ನಿಮ್ಗಿರುತ್ತೆ. ಈ ಥೈರಾಯ್ಡ್ ಇಂದ ನಮ್ಮ ಬಾಡಿಗೆ ಬೇಕಾದ T3 T4 ಒಂದು ಲಿಕ್ವಿಡ್ ನ ಸಪ್ಲೈ ಮಾಡುತ್ತೆ. ಈ ಲಿಕ್ವಿಡ್ ಜಾಸ್ತಿಯಾಗಿ ಪ್ರೊಡ್ಯೂಸ್ ಮಾಡುವಾಗ ಇಲ್ಲ ಅಂದ್ರೆ ಕಮ್ಮಿಯಾಗಿ ಪ್ರೊಡ್ಯೂಸ್ ಮಾಡುವಾಗ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಈಗಿರೋ ಜನರೇಷನ್ ಅಲ್ಲಿ ಈ ಫುಡ್ ಹ್ಯಾಬಿಟ್ ಮೇಜರ್ ಪ್ರಾಬ್ಲಮ್ ಆಗಿದೆ ಎಲ್ಲ ಡಿಸೀಸಸ್ಗೂ. ಥೈರಾಯ್ಡ್ ಒಂದ್ಸಲ ಬಂದ್ಮೇಲೆ ಅದನ್ನ ಸರಿ ಮಾಡಕ್ ಆಗುತ್ತಾ ಅನ್ನೋದು ಡೌಟೇ. ಡಾಕ್ಟರ್ ಎಲ್ಲ ಮೂಲಕ ಮಾಡಿದ್ರೇನು ಡೌಟೇ. ಸೊ ಡಾಕ್ಟರ್ಸ್ ಏನ್ ಹೇಳ್ತಾರಂದ್ರೆ ಥೈರಾಯ್ಡ್ ಬಂದ್ಮೇಲೆ ಇದನ್ನ ಕಂಟ್ರೋಲ್ ಮಾಡ್ಬೋದು ಅಷ್ಟೇ, ಬಟ್ ಪೂರ್ತಿ ಸರಿ ಮಾಡೋಕ್ಕಾಗಲ್ಲ. ಬಟ್ ನೀವು ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಈ ಥೈರಾಯ್ಡ್ ಕಂಟ್ರೋಲ್ ಆಗುತ್ತೆ. ಬಟ್ ಎಷ್ಟು ದಿನ ಅಂತ ನೀವು ಟ್ಯಾಬ್ಲೆಟ್ ತಗೊಳ್ತೀರಾ, ಎಷ್ಟು ದಿನದಿಂದ ಆ ಟ್ಯಾಬ್ಲೆಟ್ ಅಲ್ಲಿ ಸಫರ್ ಆಗ್ತಿರ್ತೀರಾ ಅಂತ ಯೋಚನೆ ಮಾಡಿ. ಸೊ ಇದೆಲ್ಲ ಯೋಚನೆ ಮಾಡಿನೇ ಹರ್ಬಲೈಫ್ ನ್ಯೂಟ್ರಿಷನ್ ಕಂಪನಿಯವರು ಬೆಸ್ಟ್ ಆಗಿ ಇದಕ್ಕೆಲ್ಲ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಒಂದು 6 to 7 ಫುಡ್ ಹೇಳ್ತೀನಿ, ನ್ಯೂಟ್ರಿಷನ್ ಫುಡ್ ಹೇಳ್ತೀನಿ. ಅದನ್ನ ಒಂದು 90 days ಫಾಲೋ ಮಾಡಿ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಸರಿಯಾಗಕ್ಕೆ ತುಂಬಾನೇ ಚಾನ್ಸಸ್ ಐತೆ. ಸೊ ಈ ಫುಡ್ ನಲ್ಲ ರೆಗ್ಯುಲರ್ ಬೇಸಿಸ್ ಅಲ್ಲಿ ನಾನೆಲ್ಲ ಡಯಟ್ ಪ್ಲಾನ್ ಜೊತೆಗೆ ನೀವು 90 days ಫಾಲೋ ಮಾಡ್ಕೊಂಡ್ ಬಂದ್ರೆ ಥೈರಾಯ್ಡ್ ಅನ್ನೋ ಪ್ರಾಬ್ಲಮ್ ನಿಮ್ಗೆ ಇಲ್ದಿರೋ ತರ ಫೀಲ್ ಮಾಡ್ತೀರಾ. ಏನೇನ್ ಫುಡ್ ಅಂದ್ರೆ ಫಾರ್ಮುಲಾ 1 ತಗೊಳ್ಳಿ, ಆಕ್ಟಿವ್ ಫೈಬರ್ ತಗೊಳ್ಳಿ, ಶೇಕ್ ಮೇಟ್ ತಗೊಳ್ಳಿ, ಸ್ಯಾಲಡ್ ಅಲ್ಲಿ ನೀವು ಆಲೋ ಪ್ಲಸ್ ನ ತಗೊಳ್ಳಿ, ಮಲ್ಟಿವಿಟಮಿನ್ ನ ತಗೊಳ್ಳಿ, ಸೆಲ್ ಆಕ್ಟಿವೇಟರ್ ನ ತಗೊಳ್ಳಿ, ಉಮೈನ್ ಸೈಜ್ ನ ತಗೊಳ್ಳಿ. ಸೊ ಈ ಫುಡ್ ನಲ್ಲ ಎಲ್ಲಿ ತಗೊಳ್ಳೋದು, ಹೆಂಗ್ ತಗೊಳ್ಳೋದು ಅಂತ ಡೌಟ್ ಇರುತ್ತೆ. ಅದಕ್ಕೆ ಡಿಸ್ಪ್ಲೇ ಕಾಣಿಸೋ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನ್ ನಿಮ್ಗೆ ಹೆಲ್ಪ್ ಮಾಡಿ ಡೇ ಟು ಡೇ ಗೈಡ್ ಮಾಡ್ತೀನಿ. ನಿಮಗೆ 30 days ಈ ಫುಡ್ನ ತಗೊಂಡು ಏನು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ 30 days ಮನಿ ಬ್ಯಾಕ್ ಗ್ಯಾರಂಟಿ ಹರ್ಬಲೈಫ್ ಅವರೇ ಕೊಟ್ಟವ್ರೆ. ಬಟ್ ಈ ಪ್ರಾಡಕ್ಟ್ನೆಲ್ಲ ಒಂದು ವೆಲ್ನೆಸ್ ಕೋಚ್ ಹತ್ರ ತಗೊಂಡ್ರೆ ಮಾತ್ರನೇ ಇದೆಲ್ಲನೂ ನಿಮಗೆ ಕ್ಲೈಮ್ ಆಗುತ್ತೆ. ನೀವು ಕಾಮರ್ಸ್ ವೆಬ್ಸೈಟಲ್ಲಿ ತಗೊಂಡ್ರೆ ಯಾವುದೇ ಗ್ಯಾರಂಟಿನೂ ಇರಲ್ಲ, ಬಟ್ ಅದು ಒರಿಜಿನಲ್ ಪ್ರಾಡಕ್ಟ್ ಅಂತಾನೂ ಗೊತ್ತಿರಲ್ಲ. ನಿಮಗೆ ಥೈರಾಯ್ಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಒಂದು ಬೇಸಿಕ್ ಸ್ಟೆಪ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನೀವು ಇರೋ ವೈಟಿಂದ ಎಕ್ಸಸ್ ಆಗಿ ವೈಟ್ ಇದ್ದೀರಾ ಅಂದರೆ ನಿಮಗೆ ಥೈರಾಯ್ಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ನೀವು ಮುಂಚೆಗಿಂತ ಇವಾಗ ಸ್ವಲ್ಪ ತುಂಬಾನೇ ಟಯರ್ಡ್ ಆಗಿ ಫೀಲ್ ಮಾಡ್ತಿದ್ರೆ, ನಿಮ್ಗೆ ಏನು ಕೆಲಸ ಮಾಡಕ್ ಆಗ್ದಲೇ ಇದ್ರೆ ಥೈರಾಯ್ಡ್ ಸ್ಟಾರ್ಟ್ ಆಗೈತೆ. ನಿಮ್ಗೆ ನೆಕ್ ಬಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ವಲ್ಪ ದಪ್ಪ ಕಾಣಿಸುತ್ತೆ, ನಿಮ್ಗೆ ಥೈರಾಯ್ಡ್ ಗ್ಲ್ಯಾಂಡ್ ಬಂದು ಪ್ರಾಪರ್ ಆಗಿ ವರ್ಕ್ ಆಗಿಲ್ಲ ಅಂತ ಹೇಳ್ಬಹುದು. ಥೈರಾಯ್ಡ್ ಗ್ಲ್ಯಾಂಡ್ ಯಾಕೆ ಪ್ರಾಪರ್ ಆಗಿ ವರ್ಕ್ ಆಗ್ತಿಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿ ಅಯೋಡಿನ್ ಅಂತ ಒಂದಿರುತ್ತೆ. ಅಯೋಡಿನ್ ಕಮ್ಮಿ ಆಗಿರುತ್ತೆ, ಅವಾಗ್ಲೇ ಥೈರಾಯ್ಡ್ ಗ್ಲ್ಯಾಂಡ್ ಬಂದು ಪ್ರಾಪರ್ ಆಗಿ ವರ್ಕ್ ಆಗಲ್ಲ. ನಾರ್ಮಲ್ ಆಗಿ ವುಮೆನ್ಗೆ ಡೈಲಿ ಬೇಸಿಸ್ ಅಲ್ಲಿ 100 to 150 ಏರ್ ಫಾಲ್ ಆಗುತ್ತೆ. ಥೈರಾಯ್ಡ್ ಇರೋ ಪರ್ಸನ್ಗೆ ಏರ್ ಫಾಲ್ ಜಾಸ್ತಿನೇ ಇರುತ್ತೆ. ಅಂಡ್ ಇನ್ನು ಮೋರ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ವುಮೆನ್ಗೆ ಥೈರಾಯ್ಡ್ ಇದ್ರೆ ಮಂತ್ಲಿ ಸೈಕಲ್ ಪ್ರಾಪರ್ ಆಗಿರಲ್ಲ. ಮಹಿಳೆಯರೇ ಥೈರಾಯ್ಡ್ ಐತೆ ಅಂತ ಭಯ ಪಡಕ್ ಹೋಗ್ಬೇಡಿ, ಬೇಜಾರಾಗಕ್ ಹೋಗ್ಬೇಡಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಐತೆ. ಸರ್ ನನಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ನನ್ನ ನಂಬರ್ಗೆ ಕಾಲ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಗೆ ಯಾವ ತರ ಫುಡ್ ತಗೋಬೇಕು, ಯಾವ ತರ ಡಯಟ್ ನ ಫಾಲೋ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲ ನೋಡ್ತೀನಿ. ಓಕೆ ವಿವರ್ಸ್, ಬೈ ಬಾಯ್, ಹ್ಯಾವ್ ಎ ನೈಸ್ ಡೇ.